ಗುಬಿ ತಾಲೂಕಿನ ಪತ್ರೆ ಮತಗಟ್ಟ ಗ್ರಾಮದ ಶ್ರೀ ಶಿವ ಸಾಲಿಗ್ರಾಮೇಶ್ವರ ದೇವಾಲಯದಲ್ಲಿ 8ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಲೋಕ ಕಲ್ಯಾಣಕ್ಕಾಗಿ ರುದ್ರ ಮಹಾಯಾಗ ಕಾರ್ಯಕ್ರಮದಲ್ಲಿ ಶ್ರೀ ಸಾಲಿಗ್ರಾಮೇಶ್ವರ ಸ್ವಾಮಿ ದೇವಾಲಯದ ಗುರುಚನ್ನ ಬಸವ ಸ್ವಾಮೀಜಿ ಮಾತನಾಡಿ, ಪ್ರತಿ ವರ್ಷವೂ ಸಹ ಇತಿಹಾಸ ಪ್ರಸಿದ್ಧ ಈ ದೇವಾಲಯದಲ್ಲಿ ಶ್ರಾವಣ ಸೋಮವಾರದಂದು ಜಾತ್ರಾ ಮಹೋತ್ಸವ, ಹೋಮ ಹವನ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಎಂದು ತಿಳಿಸಿದರು. ಆರಾಧ್ಯ ದೇವರಾಗಿರ್ತಕ್ಕಂಥ ಗುರುಪರದೇಶಿ ಜಯಶಿಕೇಂದ್ರ ಮಹಾಸ್ವಾಮಿಗಳು ಉದಯ ಮಂದಿರದಲ್ಲಿ ಸ್ಮರಿಸ್ತಾ ಚೇತನಾಥನಾಗಿರ್ತಕ್ಕಂಥ ಶಿವ ಸಾಲಿಗ್ರಾಮೇಶ್ವರ ಸ್ವಾಮಿಯನ್ನು ಪಾದಾರ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ 8ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕ್ಷೇತ್ರದಲ್ಲಿ. ಮತ್ತು ಬರ್ತಕ್ಕಂಥ ಭಕ್ತರಲ್ಲಿ ಸಂಕಲ್ಪ ಮಾಡಿಕೊಂಡು ಮಹಾರುದ್ರ ಹೋಮವನ್ನು ಹಮ್ಮಿಕೊಂಡಿದ್ದೇವೆ, ಮಹಾಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ವಿದ್ಯಾವಜ್ಞವನ್ನು ಉಚಿತವಾಗಿ ಎಲ್ಲ ಮಕ್ಕಳಿಗೂ ಕೂಡ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅದನ್ನು ಕೂಡ ಉಚಿತವಾಗಿ ಮಾಡಿಸ್ತಾ ಇದ್ದೇವೆ. ಪ್ರಸಾದ ವಿನಿಯೋಗ ನಡೀತಾ ಇದೆ. ಕ್ಷೇತ್ರ ಪೀಠ ಆಗಿ ಸುಮಾರು 22 ವರ್ಷಗಳ ಕಾಲದಿಂದ ನಡೀತಾ ಬರ್ತಾ ಇದೆ. ಈಗ 8ನೇ ವರ್ಷದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಇವತ್ತಿನ ಮೊದಲನೇ ಶ್ರಾವಣ ಸೋಮವಾರ ದಿವಸ ಪ್ರತಿ ವರ್ಷ ಕೂಡ ಈ ಕ್ಷೇತ್ರದಲ್ಲಿ ಜಾತ್ರೆ ಇರ್ತದೆ. ಎಲ್ಲ ಸದ್ಭಕ್ತರು ಕೂಡ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಕ್ಷೇತ್ರಕ್ಕೂ ವೀರಶೈವ ಧರ್ಮದ ಜಂಗಮರಿಗೂ ಅವಿನಾಭಾವ ಸಂಬಂಧವಿರ್ತದೆ. ಪರಮಪೂಜ್ಯರು ಆಗಿರ್ತಕ್ಕಂಥ ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಪರಮಪೂಜ್ಯರು ಆಗಮಿಸ್ತಾ ಇದ್ದಾರೆ. ಮತ್ತವರು ತಮ್ಮಡಿಹಳ್ಳಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಆಗಮಿಸ್ತಾರೆ. ಬಸವರಾಜ ಸ್ವಾಮಿಗಳು ಕಾನಿಮಠ, ವಿಭವ ವಿದ್ಯಾಶಂಕರ ಜಯಶಿಕೇಂದ್ರ ಮಹಾಸ್ವಾಮಿಗಳವರು ಗೊಲ್ಲಹಳ್ಳಿ, ಎಲ್ಲರ ಪೂಜ್ಯರ ಸಮ್ಮುಖದಲ್ಲಿ ಕೆಲವೇ ಕ್ಷಣಗಳಲ್ಲಿ ಪೂರ್ಣಾಹುತಿ ಆಗ್ತದೆ. ನಾಡಿನ ಪ್ರಕೃತಿ ವಿಕೋಪವಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಆಧಾರದಲ್ಲಿ ವರ್ಣನ ದೇವನ ತಾಂಡವಾಡ್ತಾ ಇದ್ದಾನೆ. ಅವನು ಶಾಂತನಾಗಲಿ, ನಾಡಿನಲ್ಲಿ ಬೆಳೆ ದನಕರುಗಳಿಗೆ ಮೇವು ಆಹಾರಗಳಾಗಲಿ ಎಲ್ಲರೂ ಸದ್ಭಕ್ತರಾಗಿ ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಸದ್ಭಕ್ತರ ಪರವಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಶಿವಂಬೈ. ನಾವು ಆಲ್ಮೋಸ್ಟ್ ಆಗಲೇ 12-13 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಹೆಂಗಿದೆಯೋ ನಾವು ಇದೇ ಸ್ವಾಮಿನೇ ನಮ್ಮ ಅಪ್ಪನ ನಾವು ಮನೆ ದೇವ್ರು ಅಂತಲೇ ತಿಳ್ಕೊಂಡಿದ್ದೀವಿ. ಆಲ್ಮೋಸ್ಟ್ ನನ್ನ ಮಕ್ಕಳಿಂದ ಹಿಡಿದು ನನ್ನಿಂದ ಹಿಡಿದು ಪ್ರತಿಯೊಬ್ಬರೂ ನಮ್ಗೆ ಏನೇ ಸಂಕಷ್ಟ ಬಂದರೂ ನಾವು ಒಂದನ್ನೇ ಆರಾಧಿಸೋದು ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿನ. ಏನೇ ಸಂಕಷ್ಟಗಳು ಬಂದರೂ ಪರಿಹಾರ ಆಗಿದೆ. ನಾವು ಇಲ್ಲೇ ಬಂದು ಬೇಡಬೇಕು ಅಂತೇನಿಲ್ಲ. ನನ್ನ ಕೂತಲ್ಲೇ ನನ್ನ ಸ್ಮರಣೆ ಮಾಡಿದ್ರು ಕೂಡ ನಾನು ಅಂದ್ಕೊಂಡ ಕೆಲಸಗಳೆಲ್ಲ ಆಗಿದೆ. ಚೆನ್ನಾಗಿ ನಡೆಯುತ್ತೆ ಜಾತ್ರೆ. ಪ್ರತಿ ವರ್ಷ ಜಾತ್ರೆಗೆ ತಪ್ಪಿಸ್ತೀರಾ ಬರ್ತೀವಿ. ಹಿಂದಿನ ದಿವಸನೇ ಬಂದು ಪ್ರತಿಯೊಂದು ಕಾರ್ಯಕ್ಕೂ ನಾವು ಭಾಗಿಯಾಗ್ತೀವಿ. ತುಂಬ ಒಳ್ಳೆಯದಾಗಿದೆ. ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೆರಗೋಡಿ ರಂಗಾಪುರ ಮಠದ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿ, ಕಾನಿ ಮಠದ ಬಸವಲಿಂಗ ಮಹಾಸ್ವಾಮೀಜಿಗಳು, ಮುಖಂಡರಾದ ಎಸ್.ಡಿ. ದಿಲೀಪ್ ಕುಮಾರ್,
ಡಾಕ್ಟರ್ ಕುಮಾರ್, ಕೇರಳದ ಮಾಡಾಯಿ ದೇವಾಲಯದ ಅರ್ಚಕರು ಸೇರಿದಂತೆ ಇನ್ನಿತರರು ಹಾಜರಿದ್ದರು.